ಪ್ರತಿ ವರ್ಷದಂತೆ ಉತ್ಸವ್ ಡಿ ಹಂಪಿ 2024 ಸೆಪ್ಟೆಂಬರ್ನಲ್ಲಿ ಮೋಟಾರ್ ಸ್ಪೋರ್ಟ್ಸ್ ಉತ್ಸಾಹಿಗಳ ಹೃದಯ ಗೆಲ್ಲಲು ಮತ್ತೊಮ್ಮೆ ಸಜ್ಜಾಗಿದೆ. ಇತಿಹಾಸ ಪ್ರಸಿದ್ಧ ಹಂಪಿ ಕಠಿಣ ಭೂಪ್ರದೇಶ 4x4 ಆಫ್ ರೋಡ್ ಚಾಂಪಿಯನ್ಶಿಪ್ಗೆ ಪ್ರಸಿದ್ಧವಾಗಿದೆ. ಎಂಎವಿ ಮೋಟಾರ್ ಸ್ಪೋರ್ಟ್ಸ್ ಅಕಾಡೆಮಿ ವಿಜಯನಗರ ಈ ಇವೆಂಟ್ ಅನ್ನು ಆಯೋಜಿಸುತ್ತಿದ್ದು, ಭಾರತದಲ್ಲಿ ಮೋಟಾರ್ ಸ್ಪೋರ್ಟ್ಸ್ಗೆ ಮಹತ್ವದ ಕೇಂದ್ರವಾಗಿರುವುದಕ್ಕೆ ಹೆಸರುವಾಸಿಯಾಗಿದೆ. ಈ ವರ್ಷದ ಉತ್ಸವದಲ್ಲಿ ಹಲವು ಆರ್ಎಫ್ಸಿ ಚಾಂಪಿಯನ್ಗಳು ತೊಡಗಿಕೊಂಡಿದ್ದು, ಕೀರ್ತಿಗಾಗಿ ಹೋರಾಟ ಮಾಡಲಿದ್ದಾರೆ. ಬೆಂಗಳೂರಿನ ಚೇತನ್ ಚೆಂಗಪ್ಪ, ಹೈದರಾಬಾದ್ನ ರಾಂಬಾಬು, ಮುಂಬೈನ ಸ್ಯಾಮ್ ಚೋನಾವಾಲಾ ಅವರು ಪ್ರಮುಖ ಸ್ಪರ್ಧಿಗಳು. ಜೊತೆಗೆ 14 ಮಹಿಳಾ ಚಾಲಕರು ಈ ಬಾರಿ ಸ್ಪರ್ಧೆಯಲ್ಲಿ ತೀವ್ರ ಪೈಪೋಟಿ ತರುವ ನಿರೀಕ್ಷೆ ಇದೆ. ಸ್ಪರ್ಧೆಯ ಪ್ರಮುಖ ಹಂತಗಳಲ್ಲಿ ಐಕಾನಿಕ್, ಜಾಯ್ ಹಿಲ್, ಎಚ್ಆರ್ಜಿ ಸ್ಟೇಜ್, ಶುಗರ್ ಸ್ಟೇಜ್ ಸೇರಿವೆ. ಹಂಪಿಯ ಐತಿಹಾಸಿಕ ಹಾಗೂ ಕಠಿಣ ಜಾಗತಿಕ ಮಟ್ಟದ ಹಂತಗಳು ಈ ಮೋಟಾರ್ ಸ್ಪೋರ್ಟ್ಸ್ ಉತ್ಸವದ ವಿಶೇಷ ಆಕರ್ಷಣೀಯವಾಗಿದೆ. ಎಂಎವಿ ತನ್ನ ಪ್ರಸಿದ್ಧ ರಾಷ್ಟ್ರೀಯ ರ್ಯಾಲಿ ಚಾಂಪಿಯನ್ಶಿಪ್, ಮೆಟೋಕ್ರಾಸ್ ಮತ್ತು ಆಟೋಕ್ರಾಸ್ ಕೌಶಲ್ಯಗಳಿಂದ ಮೋಟಾರ್ ಸ್ಪೋರ್ಟ್ಸ್ ಪ್ರೇಮಿಗಳಿಗೆ ಅತ್ಯುತ್ತಮ ವೇದಿಕೆಯನ್ನ ನೀಡುತ್ತಿದೆ. ವಿಜಯನಗರದ ಹೆಗ್ಗುರುತು ಆಗಿರುವ ಎಂಎವಿ ಕಳೆದ 4 ವರ್ಷಗಳಿಂದ ಮೋಟಾರ್ ಸ್ಪೋರ್ಟ್ಸ್ ಲೋಕದಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿದೆ ಮತ್ತು ಈ ವರ್ಷವೂ ಉತ್ಸವ್ ಡಿ ಹಂಪಿ 2024 ಚಾಲಕರ, ಸವಾರರ ಮತ್ತು ಅಭಿಮಾನಿಗಳಲ್ಲಿ ಅತಿ ದೊಡ್ಡ ಕುತೂಹಲವನ್ನು ಹುಟ್ಟಿಸುವ ನಿರೀಕ್ಷೆ ಇದೆ. ಮೀಡಿಯಾ ಅಂದ್ರೆ ಹೇಳಿದೆ ಸರ್, ಫ್ರಮ್ ದ ಡೇ ವೆನ್ ಮೀಡಿಯಾ ಹ್ಯಾಸ್ ಕಮ್, ಇಟ್ಸ್ ಆಲ್ವೇಸ್ ಬೀನ್ ಇನ್ ಲೈಕ್ ಓನ್ಲಿ ಥಿಂಗ್ ವಾಟ್ ಎವರ್ ನೀವು ಏನು ರಿಪೋರ್ಟ್ ಮಾಡ್ತೀರಾ ಅದೇ ಗ್ರೇಟ್ ಆಗುತ್ತೆ. ಈಗ ಒಂದ್ಸಲ ಅದು ಇದು ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಆದರೂ ಕೂಡ ಯು ಗೈಸ್ ಆರ್ ಸ್ಟಾರ್ಸ್. ಇಷ್ಟೆಲ್ಲ ಕಷ್ಟಪಟ್ಟು ನೀವೆಲ್ಲ ಬಂದು ಇದೆಲ್ಲ ಮಾಡ್ತೀರಿ, ಕವರ್ ಅಪ್ ಮಾಡ್ತೀರಿ ಅಂದರೆ ಗ್ರೇಟ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಸ್ಟಾರ್ ರಾಕ್ಸ್ ಲಾಂಚ್ ಆಗ್ತದೆ ಇವತ್ತು ಇಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. It's one of the biggest event I can say. Participants ಅವರು ಹೇಳಿದಾಗ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸ್ಪೆಷಲಿ ಹೊಸಪೇಟೆ ನಮಗೆ ಒನ್ ಆಫ್ ದ ಬ್ಯೂಟಿಫುಲ್ ಟೆರೈನ್. ಆ್ಯಸ್ ಎ ಮಾರ್ಷಲ್, ಆ್ಯಸ್ ಅ ಟ್ರ್ಯಾಕ್ ಡಿಸೈನರ್ ನಮಗೆ ಇಲ್ಲಿ ಸಿಗುವ ಆಬ್ಸ್ಟಿಕಲ್ಗಳು ತುಂಬ ಚಾಲೆಂಜಿಂಗ್. ಅದನ್ನು ಡಿಸೈನ್ ಮಾಡೋಕ್ಕೆ ನಮಗೊಂದು ಭಾರಿ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಮೋರ್ ದೆನ್ ದ್ಯಾಟ್, ನಮ್ಮ ಆರ್ಗನೈಸೇಷನ್ ಕಡೆಯಿಂದ ನಾವು ನಮ್ಮ ಪಾರ್ಟಿಸಿಪೆಂಟ್ಸ್ ಬಂದವರಿಗೆ ಒಂದು ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಕೊಡಬೇಕಂತ ಎವ್ರಿ ಇಯರ್ ನಮ್ಮದೊಂದು ಚಾಲೆಂಜ್ ಅದು. ಸೊ ಅದನ್ನು ನಾವು ಮುಂದಿಟ್ಕೊಂಡು ಬಿಟ್ಟು ನಮ್ಮದು ಟೀಮು ಮೊದಲೇ ಬಂದು ರೆಕ್ಕಿ ಎಲ್ಲ ಮುಗಿಸ್ಕೊಂಡು ಕಳೆದ 4 ದಿವಸದಿಂದ ಟ್ರ್ಯಾಕ್ ಡಿಸೈನಿಂಗ್ ಮಾಡಿಬಿಟ್ಟು ಎಲ್ಲ ಸೇಫ್ಟಿ ನಾರ್ಮ್ಸ್ಗಳನ್ನು ಫಾಲೋ ಮಾಡಿಕೊಂಡು, ಯಾಕೆಂದರೆ ಮೋಟರ್ ಸ್ಪೋರ್ಟ್ ಈಸ್ ಚಾಲೆಂಜಿಂಗ್ ಆ್ಯಂಡ್ ಡೇಂಜರಸ್ ಆಲ್ಸೋ, ಬಟ್ ಸೇಫ್ಟಿ ಈಸ್ ಅವರ್ ಪ್ರಯಾರಿಟಿ. ಸೊ ಇನ್ಫ್ಯಾಕ್ಟ್ ಇನ್ ಸ್ಕೂಟ್ನಿ ಆಲ್ಸೋ ಆಲ್ ದ ವೆಹಿಕಲ್ಸ್ ದೋಸ್ ರೋಲ್ ಕೇಜ್ಗಳು ಅವ್ರದ್ದು ಸೇಫ್ಟಿ ಎಕ್ವಿಪ್ಮೆಂಟ್ಗಳನ್ನು ಚೆಕ್ ಮಾಡಿಬಿಟ್ಟು ನಾವು ಅವ್ರ ಸ್ಕೂಟ್ನಿ ಪಾಸ್ ಆದಮೇಲೆ ಇವೆಂಟಿಗೆ ಇದು ಮಾಡ್ತೀವಿ. Also, during the running of the event, as I said, we look at safety. Yaradru unruly or rash aggodsidru, we will flag them and disqualify them also. It's a great moment to address the press meet here because the sponsors for the event has really supported. I'm sure as a motorsport hub in Hampi, and that's Vijayanagar district, I'm sure it will be biggest event in Karnataka and India. Thank you. I will hand it thing to Rohit, who will speak on the ಮೀಡಿಯಾ ಟೀಮ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಹಾಗೂ ಧನ್ಯವಾದಗಳು. ಮೊದಲನೇ ವರ್ಷ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸಪೋರ್ಟಿಂದ ಇದು ಇವಾಗ 5ನೇ ವರ್ಷ ಕಾಲಿಟ್ಟಿದೆ. 45 ಎಂಟ್ರೀಸಿಂದ ಸ್ಟಾರ್ಟ್ ಮಾಡಿ ನಾವು ಇವತ್ತು ಆಲ್ಮೋಸ್ಟ್ ಹತ್ತತ್ರ 100 ಎಂಟ್ರೀಸ್ವರೆಗೂ ಟಚ್ ಮಾಡಿದ್ದೀವಿ. ನೀವು ಕೊಡೋ ಉತ್ತೇಜನ, ನೀವು ಕೊಡೋ ಸಪೋರ್ಟು, ಸ್ಫೂರ್ತಿಯಿಂದ ನಾವು ಇಲ್ಲಿವರೆಗೂ ಬೆಳೆಯೋಕ್ಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಚಿರಋಣಿ. ನಮ್ಮ ಎಂಎವಿ ಕ್ಲಬ್ಬಿಂದ ನಾನು, ನಮ್ಮ ಸಂತೋಷ್, ನಮ್ಮ ರೋಹಿತ್, ನಮ್ಮ ಅಶ್ವಿನ್, ನಮ್ಮ ಮಧು ಅವರು, ನಮ್ಮ ಕೋರ್ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಯಾವಾಗಲೂ ಚಿರಋಣಿ ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೀವಿ. ಈ ವರ್ಷ ಹೇಳ್ದಂಗೆ ಇದು ಸೀಸನ್ 5. ನಮಗೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಕಡೆಯಿಂದ ಎಂಟ್ರೀಸ್ ಬಂದಿದೆ. ರೈಟ್ ಫ್ರಮ್ ಸ್ಟಾಕ್ ಕ್ಯಾಟಗರಿಯಿಂದ ಹಿಡಿದು ಪ್ರೋ ಮಾಡಿಫೈಡ್ ಕ್ಯಾಟಗರಿವರೆಗೂ ನಮಗೆ ಆಲ್ಮೋಸ್ಟ್ ಕ್ಲೋಸ್ ಟು 100 ವೆಹಿಕಲ್ಸ್ ಬಂದಿದೆ. ಸೊ ನೀವು ನೋಡ್ಬೋದು, ಇವತ್ತು ಸ್ಕ್ರೂಟಿನಿ ಮತ್ತು ಡಾಕ್ಯುಮೆಂಟೇಷನ್ ಬೇ ಏರಿಯಾ ತುಂಬಿತ್ತು, ಕಲರ್ಫುಲ್ ಆಗಿತ್ತು. ಸೊ ಇದೇ ರೀತಿ ನಿಮ್ಮ ಸಹಕಾರ ಮತ್ತು ಉತ್ತೇಜನ ಸಿಗ್ತಾ ಇರಲಿ. ರೈಟ್ ಫ್ರಮ್ ನಮ್ಮದು ಪ್ರೆಸ್ ಅಂದರೆ ಇವೆಂಟ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಕೊನೆ ನಮ್ಮ PD ಮುಗಿದು ಯಾರ್ಯಾರು ಪ್ರೆಸೆಂಟ್ ಆಗಿದ್ರು, ಯಾರ್ಯಾರು ವಿನ್ನರ್ಸ್ ಆಗಿದ್ದಾರೆ ಅಂತ ನೀವು ಕವರ್ ಮಾಡೋದು ನಮಗೆ ಭಾರಿ ಒಂಥರ ಹೆಮ್ಮೆಯ ವಿಷಯ. ನಿಮ್ಮ ಟೀಮ್ ಇಲ್ಲ ಅಂದರೆ ನಮ್ಗೆ ಇಲ್ಲಿವರೆಗೂ ಬೆಳೆಯೋಕ್ಕೆ
ಪ್ರಾಬಬ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಇವಾಗ ನಮ್ಮ IMSC ಟೀಮ್ನ ಮಾರ್ಷಲ್ ಹೆಡ್ ಅಶ್ವಿನ್ ನಾಯಕ್ ಅವರು ಟೇಕ್ ಓವರ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದರು. ಈ ವರ್ಷ ನಮ್ಮ ಇವೆಂಟ್ ಬಗ್ಗೆ ಕೇಳಿ ಹೇಗೆ ನಡೆಸ್ತಾರೆ ಇವರು, ನಾವು ಯಾಕೆ ಹೋಗಿ ನೋಡಬಾರ್ದು ಅಂತ ಅವರೇ ಇವತ್ತು ಫ್ರೀ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಅವರು ಬಂದಿದ್ದಾರೆ. ಅದು ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಇಲ್ಲಿವರೆಗೂ ನಾವು ಏನು ಅಚೀವ್ ಮಾಡಿದ್ದೀನಿ ಅದೆಲ್ಲ ನಿಮ್ಮಿಂದ ನಮಗೆ ಅನುಕೂಲ ಆಗಿದೆ. ಸೊ ನಮ್ಮಲ್ಲಿ ಒಂದು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂದರೆ, ತಾವು ಟೈಮ್ ಮಾಡಿಕೊಂಡು ಇವತ್ತು ಹಂಪಿಗ ವಿಜಯನಗರ ಗ್ರೌಂಡ್ಸ್ಗೆ 6:30ಗೆ ಎಲ್ಲರೂ ಬರಬೇಕು ಅಂತ ಹೇಳಿ. ಎಷ್ಟು ಸ್ಟೇಟಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್? ನಮಗೆ ಇವಾಗ ಹೇಳಕ್ಕೆ ಹೋದರೆ ನಮಗೆ ಇವಾಗ ಕರ್ನಾಟಕದವರಿಂದ ಹಿಡಿದು ತಮಿಳುನಾಡು, ಕೇರಳ, ನಮ್ಗೆ ಅರುಣಾಚಲಿಂದ ವೆಹಿಕಲ್ ಬರಬೇಕಾಗಿತ್ತು, ರಿಜಿಸ್ಟರ್ ಮಾಡಿದ್ರು. ಬಟ್ ಕಾರಣಾಂತರಗಳಿಂದ ಅವ್ರು ವೈಯಕ್ತಿಕವಾಗಿ ಏನೊಂದು ಮನೇಲಿ ಏನೋ ಒಂದು ಸ್ವಲ್ಪ ಅಡಚಣೆ ಆಯಿತು ಅಂತ ಅವ್ರು ಬರಲಿಲ್ಲ. ತೆಲಂಗಾಣದಿಂದ ಬಂದಿದ್ದಾರೆ, ಆಮೇಲೆ ಗೋವಾದಿಂದ ಬಂದಿದ್ದಾರೆ, ಪಾಂಡಿಚೇರಿಯಿಂದ ಬಂದಿದ್ದಾರೆ, ಚೆನ್ನೈಯಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಬಾಂಬೆಯಿಂದ ಬಂದಿದ್ದಾರೆ, ಸುಮಾರು ಆಲ್ಮೋಸ್ಟ್ ಆಲ್ ಮೆಟ್ರೋ ಸಿಟೀಸ್. ಆಮೇಲೆ ಇಲ್ಲಿ ನಮ್ದು ಒಂದು ಬೆಸ್ಟ್ ಪಾರ್ಟ್ ಆಫ್ ಅವರ್ ಸ್ಪೋರ್ಟರ್ಸ್ ಬರೀ ಗಾಡಿ ಓಡಿಸೋರು, ಬರೀ ಇವ್ರು ಯಾರೋ ಒಂಥರ ಬರೀ ದುಡ್ಡಿರೋರು ಮಕ್ಕಳು ಅಂತ ಒಂದು ಸುಮಾರು ಜನಕ್ಕೆ ಬಂದಿದೆ. ಅದು ಇತ್ತೀಚೆಗೆ ಅದು ತಪ್ಪು. ಯಾಕಂದರೆ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಓಡಿಸ್ತಾ ಇದ್ದಾರೆ, ದರ್ ಆರ್ ಬಿಸ್ನೆಸ್ ಮೆನ್, ದರ್ ಎಲ್ಲ ರೀತಿ ಎಜುಕೇಟೆಡ್ ಪೀಪಲ್ ಆರ್ ಇನ್ ಟು ದಿಸ್ ಫ್ರೆಟರ್ನಿಟಿ. ದಿಸ್ ಮೋಟರ್ ಸ್ಪೋರ್ಟ್ಸ್ ಫ್ರೆಟರ್ನಿಟಿ ಅನ್ನೋದು ಹೇಗಿದೆ ಅಂದರೆ, ಇತ್ತೀಚೆಗೆ ಯಾವುದೇ ಸರ್ಕಾರ ಯಾವುದೇ ಬೇರೆ ಸ್ಟೇಟಲ್ಲಿ ಸಪೋರ್ಟ್ ಮಾಡಲ್ಲ. ಬಟ್ ನಾವು ತುಂಬ ಅದೃಷ್ಟವಂತರು. ನಮ್ಮ ಕರ್ನಾಟಕ ಸರ್ಕಾರ ಥ್ಯಾಂಕ್ಸ್ ಟು ಅವರ್ CM, DCM, ಆಮೇಲೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಗಿರ್ಬೋದು, ಆಮೇಲೆ ನಮ್ಮ DYES ಮಿನಿಸ್ಟರ್ ಆಗಿರ್ಬೋದು, ನಮಗೆ ಯಾವಾಗಲೂ ನಮ್ಮ ಕ್ರೆಡಲರ್ ಆಗಿರ್ಬೋದು, ನಮ್ಮ ಮೈಸೂರು ಸ್ಯಾಂಡಲ್ ಅವರ MD ಅವ್ರು ಆಗಿರ್ಬೋದು, ನಮಗೆ ಹೋದ ತಕ್ಷಣ ಇಲ್ಲ ಅಂತ ಒಂದು ಮಾತು ಹೇಳಿಲ್ಲ. ಯಾವತ್ತು ಮಾಡ್ತಾ ಇದ್ದೀರಾ, ಇದು ನಮ್ಮ ಒಂದು ಸಣ್ಣ ಒಂದು ನಿಮಗೆ ಒಂದು ಅನುಕೂಲ ಆಗಲಿ ಇವೆಂಟ್ ನಡೆಸಲಿಕ್ಕೆ ಅಂತ ಹೇಳಿ ನಮಗೆ ಬೆನ್ನೆಲುಬಾಗಿ ನಿಡ್ಕೊಂಡು ಈ 5ನೇ ವರ್ಷದಲ್ಲಿ ಭಾರಿ ಒಂದು ದೊಡ್ಡ ಮೆಗಾ ಇವೆಂಟ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಬಲ್ಡೋಟ ಅವರು ಅಷ್ಟೇ ಹೋದ ವರ್ಷ ನಮ್ಮ ಕೈ ಹಿಡಿದಿದ್ದಾರೆ. ಈ ವರ್ಷವೂ ಅಷ್ಟೇ ನಮ್ಮ ರಾಹುಲ್ ಬಲ್ಡೋಟ ಸಾಹೇಬ್ರಾಗಿರ್ಬೋದು, ಆಮೇಲೆ ನಮ್ಮ CSR ಹೆಡ್ ನಮ್ಮ ರಮೇಶ್ ಆಗಿರ್ಬೋದು, ಆಮೇಲೆ ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಕ್ಷೇತ್ರದ MLA ಸಾಹೇಬ್ರು ನಮ್ಮ ಗವಿಯಪ್ಪನವರಾಗಿರ್ಬೋದು, ಇಲ್ಲಾಂದರೆ ಅವ್ರ ಮಗ ಯೂತ್ ಐಕಾನ್ ವಿರೂಪಾಕ್ಷ ಅವರಾಗಿರ್ಬೋದು, ಅವರು ಮುಂದೆ ನಿಂತು ನಾವು ನಿಮ್ಗೆ ಏನು ತೊಂದರೆ ಇದ್ದರೆ ನಮ್ಗೆ ಹೇಳಿ, ನಾವು ಮುಂದೆ ನಿಂತು ನಿಮಗೆಲ್ಲ ಪರ್ಮಿಷನ್ಸ್ ಆಗಲಿ ಇನ್ನೊಂದಾಗಲಿ ಬಂದು ಮಾಡಿಕೊಟ್ಟು ಸೆರೆಮೋನಿಯಲ್ ಫ್ಲಾಗ್ ಆಫ್ ಇಂದ ಹಿಡಿದು ನಮ್ಮ T-ಶರ್ಟ್ ಅನ್ವೇಲ್ ಮಾಡೋದ್ರಿಂದ ಪ್ರೈಸ್ ಎಕ್ಸಿಬಿಷನ್ವರೆಗೂ ಬಂದು ಸ್ಟಾರ್ಟಿಂಗಿಂದ ಕೊನೆವರೆಗೂ ನಿಂತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ 6:30ಗೆ ನಮ್ಗೆ ಇನ್ನೊಂದು ಹೆಮ್ಮೆಯ ವಿಷಯ, ಆಲ್ರೆಡಿ ನಮ್ಮ ರೋಹಿತ್ ಅವ್ರು ಹೇಳ್ದಂಗೆ ನಮ್ಮ ಬಳ್ಳಾರಿ ಮೋಟರ್ಸ್ ಓನರು ಸಂದೀಪ್ ಅಚನಾಲ್ ಅವರು ಇಲ್ಲಿದ್ದಾರೆ. ಇವರು ಈ ಸರಿ ನಮಗೆ ಅದು ಇವರು ನಮ್ಮ ಹಳೆ ಸ್ನೇಹಿತರು ಕೂಡ, ತಾರ್ ರಾಕ್ಸ್ ಅನ್ನೋದು ಅದು 5 ಡೋರ್ ಕಾರು ಇವತ್ತು ಲಾಂಚ್ ಆಗ್ತಾ ಇದೆ. ಅವರು ಒಂದು ದೊಡ್ಡ ಮನ್ಸು ಮಾಡಿ ನಮ್ಮ ಇವೆಂಟಲ್ಲೇ ಲಾಂಚ್ ಮಾಡಬೇಕು ಅಂತೇಳಿ ಅವರು ಮುಂದೆ ಬಂದಿದ್ದಾರೆ. ಅದು ನಮಗೆ ಒಂದು ಹೆಮ್ಮೆ ತರುವಂಥ ವಿಷಯ. ಸಂದೀಪ್ ಅವರೇ ಏನಾದ್ರು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವಿಲ್ಲ ಫಸ್ಟು ಹಂಪಿ ಅನ್ನೋದು ಇಲ್ಲಿ ಸಿಗೋ ಟೆರೇನು, ಈ ಮೋಟರ್ ಸ್ಪೋರ್ಟ್ ಏನು ಇವೆಂಟ್ ಮಾಡ್ತಾ ಇದ್ದೀವಿ ಈ ಥರ ಹೋಪ್ಫುಲಿ ಇಂಡಿಯಾಲೇ ಇಲ್ಲ ಅನ್ಸುತ್ತೆ ಈ ರಾಕಿ ಟೆರೇನ್. ಸೊ ಇದು ನಮಗೊಂದು ಐಡಲ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು, ಒಂದು ಆಫ್ ರೋಡಿಂಗ್ ಇವೆಂಟ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ. ಸೊ ವಿ ವುಡ್ ಪ್ರೌಡ್ಲಿ ಕಾಲ್ ಇಟ್ ಆಸ್ ಅ ನ್ಯಾಷನಲ್ ಇವೆಂಟ್ ಆ್ಯಂಡ್ ಇಟ್ ಈಸ್ ಅ ನ್ಯಾಷನಲ್ ಇವೆಂಟ್. ಈ ಒಂದು ಇದಕ್ಕೆ ಈ ಸಲ ನಾವು ವಿಜಯನಗರ ಗ್ರೌಂಡ್ಸಲ್ಲಿ ರೆಗ್ಯುಲರ್ ಆಗಿ ಮಾಡಿದಂಗೆ ಈ ಸರಿನೂ ನಾವು ಇನಾಗ್ರೇಷನ್ ಫಂಕ್ಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜೊತೆ ಬಳ್ಳಾರಿ ಮೋಟರ್ಸ್ ಅವರು ಕೂಡ ಇದ್ದಾರೆ. ಹೊಸದಾಗಿ ತಾರ್ ರಾಕ್ಸ್ ಅಂತ ರಿಲೀಸ್ ಆಗಿದೆ, ಅದನ್ನು ಈ ಇವೆಂಟಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಅದು ಕೂಡ ಒಂದು ಹೆಮ್ಮೆಯ ವಿಷಯ. ಏಕೆಂದರೆ ಮಹೇಂದ್ರ ಅನ್ನೋದೊಂದು ದೊಡ್ಡ ಕಂಪನಿ ಉತ್ಸವ್ ದಿ ಹಂಪಿ, ಇಂಡಿಯನ್ ಕಂಪ್ನಿ ಉತ್ಸವ್ ದಿ ಹಂಪಿ ಅನ್ನೋ ಒಂದು ಈವೆಂಟಲ್ಲಿ ಬಂದು ತಾರ್ ರಾಕ್ಸ್ ಲಾಂಚ್ ಮಾಡ್ತಾ ಇರೋದೇ ಅದು ಒಂದು ನಮಗೂ ಒಂದು ಉತ್ತೇಜನ ಪ್ಲಸ್ ಒಂದು ನಮಗೂ ಒಂದು ಬ್ಯಾಕಿಂಗ್ ಅಂತಲೂ ಹೇಳ್ಬೋದು ಫ್ಯೂಚರಲ್ಲಿ. ಈ ಸಲ ಗೆಸ್ಟ್ಗಳಾದ MLA ಅವರು ಗವಿಯಪ್ಪ ಅವರು ಬರ್ತಾ ಇದ್ದಾರೆ, ಬಲ್ಡೋಟ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಪ್ರತಿ ವರ್ಷ. ಕರ್ನಾಟಕ ಟೂರಿಸಂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆನ್ ಸ್ಪೋರ್ಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮೈಸೂರು ಸ್ಯಾಂಡಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾರುತಿ ಟೈರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಲ್ಯಾಂಡಾ ಅಂತ ಒಂದು ಕಂಪ್ನಿ ಸಪೋರ್ಟ್ ಮಾಡ್ತಾ ಇದೆ, ಫೂಸ್ ಆಯಿಲ್ ಸಪೋರ್ಟ್ ಮಾಡ್ತಾ ಇದೆ, ಸೊ BMC ಏರ್ ಫಿಲ್ಟರ್ಸ್, ಈ ಥರ ತುಂಬ ಜನ ಕಾರ್ಪೊರೇಟ್ಸ್ ಆಗಲಿ ಇನ್ನೊಬ್ಬರಾಗಲಿ ಈ ಇವೆಂಟ್ಗೆ ಬಂದು ಸಪೋರ್ಟ್ ಮಾಡಿ, ವಾಲಂಟಿಯರ್ ಆಗಿ ಬಂದು ಸಪೋರ್ಟ್ ಮಾಡಿ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ನೀವು ಅಂತ ಪ್ಯಾಕಿಂಗ್ ಕೊಡ್ತಾ ಇದ್ದಾರೆ. ಸೊ ನಾಳೆ ದಿನ ಇನ್ನೂ ತುಂಬ ಚೆನ್ನಾಗಿ ಮಾಡೋಕ್ಕೆ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಇದು ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಬಿಗ್ಗೆಸ್ಟ್ ಥಿಂಗ್ ಇಸ್, ನಾವು ಇಲ್ಲಿ ಬಂದು ಸುಮ್ಮನೆ ಈವೆಂಟ್ ಮಾಡೋಕ್ಕೆ ಅಂತ ಬಂದಿಲ್ಲ. ಈ ಇವೆಂಟಿಂದ ಒಂದು ಟೂರಿಸಂ ಆ್ಯಕ್ಟಿವಿಟಿ ಕೂಡ ಹೆಚ್ಚಾಗುತ್ತೆ ಹಂಪಿಗೆ, ಒಂದು ರೆವೆನ್ಯೂ ಕೂಡ ಹೆಚ್ಚಾಗುತ್ತೆ ಹಂಪಿಗೆ ನಮ್ಮ ಒಂದು ಸ್ಪೋರ್ಟ್ಸಿಂದ. ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ.
ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಇದಕ್ಕೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಫೈರ್ ಡಿಪಾರ್ಟ್ಮೆಂಟ್ ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ. ಸೊ ಎವ್ರಿ ಒನ್ ಇಸ್ ಬ್ಯಾಕಿಂಗ್ ಅಸ್ ಟು ಡೂ ದಿಸ್ ಮೆಗಾ ಇವೆಂಟ್. ಸೊ ನಮ್ಮ ಒಂದೇ ರಿಕ್ವೆಸ್ಟ್ ಏನು ಅಂದರೆ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರಬೇಕು. ನೀವಿಲ್ಲದರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ ಅಂತ ನಮ್ಮ ಚೇರ್ಮನ್ ಸಾಹೇಬರು ಆಗಲೇ ಹೇಳಿದ್ರು. ಅದು ನಿಜಾನೇ ಯಾವತ್ತು. ಸೊ ನಾನು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ವಿಜಯನಗರ ಗ್ರೌಂಡ್ಸಲ್ಲಿ 6:30ಗೆ ನಮ್ಮದು ಒಂದು ಸೆರೆಮೋನಿಯಲ್ ಸ್ಟಾರ್ಟ್ ವಿತ್ ಇನಾಗ್ರೇಷನ್ ಇದೆ. ಡಿಗ್ನಿಟರೀಸ್ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಡೇರಿಂಗ್ ಸ್ಟಾರ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಧರ್ಮಣ್ಣ ಅವರು ಬಂದಿದ್ದಾರೆ. ಅವರು ಕೂಡ ಪ್ರೆಸೆಂಟ್ ಇರ್ತಾರಲ್ಲಿ ಸೆರೆಮೋನಿಯಲ್ ಸ್ಟಾರ್ಟಲ್ಲಿ. ಸೊ ನೀವೆಲ್ಲ ಬಂದು ನಮ್ಮ ಈವೆಂಟ್ ಕ್ಯಾಪ್ಚರ್ ಮಾಡಿ ಒಂದು ಒಳ್ಳೆ ಸುದ್ದಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಆಶೀಶ್ ಡೂಕ್ಲೆ ಅಂತ ಹೇಳಿ ಗೋವಾದಿಂದ. It's very exciting for us to host all of you here because we last year when Mr. Santosh and Rohit they all were here and they hosted, I saw a lot of gypsies and everything. I had a gypsy. So after seeing that, immediately I sent my gypsy. I said, let's get it done. So I'm getting done. It's from past 6 months it's been big. So it's our sport, the motorsport has not been encouraged that much in India, but nowadays because of few people like Mr. Narayan Karthik and Rohin Chandok, and recently Mika Häkkinen, he came down to promote the Chennai go-kart sport. So it's very exciting to see all this, and as my dad's also a very big off-roader, he's not told you guys, he's done a lot of off-roading before, and I have looking at them, we have also got into off-roading. We do where he said we do that part of off-roading, but for sure next year once my Jeep is ready, even I'll join you people. And I was talking to Rohit the other day, and I would request my dad from my side and their side that we should host autocross also over here in Jawalrashiguda. That will be very exciting and very big. And hill climb, it will be amazing, and it will be one of the sport. It's not happening anywhere in India. If it happens only in Hospet. So it will be a very big promotion for that also. And thank you for coming to Hospet. Thank you for coming and participating into Hampi Motorsport. And it's encouraging for all our youths here. And we wish you luck, and you should come back again and again, and we should do it in a bigger way. Thank you. They have been participating for last 5 years, 4 or 5 years they have been participating, and year on year the numbers are increasing. The participants also are coming to Hospet and enjoying the 4x4 off drive. So I want you all to further enjoy in not one place of Hampi, I mean like our mining area. I want you all to explore the other possibilities also, especially in like in Nalapur, one area is there, where Karadidama area is there. Landscape is also very good on that side. You should explore that place. And we have